ಶಿರಾಡಿ ಘಾಟ್ನಲ್ಲಿ ಆಗಿರುವಂತಹ ಗುಡ್ಡ ಕುಸಿತ ಆತಂಕಕ್ಕೆ ಕಾರಣ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ 3 ಕಾರ್ಗಳು, 1 ಟಿಪ್ಪರ್ ಹಾಗೆ 1 ಟ್ಯಾಂಕರ್ ಡ್ಯಾಮೇಜ್ ಆಗಿದೆ, ಮಣ್ಣಿನಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ಇನ್ನೊಂದಿಷ್ಟು ಬೈಕ್ಗಳು ಕೂಡ ಸಿಲುಕಿರಬಹುದು ಅನ್ನುವಂತಹ ಅನುಮಾನ ಕೂಡ ಇದೆ. ಸದ್ಯಕ್ಕೆ ಮಣ್ಣನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯಲ್ಲಿ ಅಲ್ಲಿರುವಂತಹ ಸಿಬ್ಬಂದಿ ನಿರತರಾಗಿದ್ದಾರೆ. ಬೆಳಗ್ಗೆ ಆಗಿರುವಂತಹ ಘಟನೆ ಇದು. ಅದಾದಂತಹ ನಂತರದಲ್ಲಿ ಮಣ್ಣನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾನೆ ಇದೆ. ಸುಮಾರು 500 ಮೀಟರ್ ವರೆಗೂ ಕೂಡ ಗುಡ್ಡ ಕುಸಿತ ಆಗಿದೆ ಅನ್ನುವಂತಹ ಮಾಹಿತಿ, ಅಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ ವರೆಗೂ ಕೂಡ ಗುಡ್ಡ ಕುಸಿತ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಮಣ್ಣು ಯಾವ ಪರಿಯಾಗಿ ರಾಷ್ಟ್ರೀಯ ಹೆದ್ದಾರಿ 75ರ ಮೇಲೆ ಬಂದು ಬಿದ್ದಿದೆ ಅಂತ ಹೇಳಿ. ಆ ಮಣ್ಣನ್ನ ತೆರವು ಮಾಡೋದು ಅಷ್ಟು ಈಸಿ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿ ಇದ್ರೂ ಕೂಡ ಇನ್ನಷ್ಟು ಸಮಯವನ್ನ ತೆಗೆದುಕೊಳ್ಳಬಹುದು ಅಂತ ಅಂದಾಜು ಮಾಡಲಾಗ್ತಾ ಇರೋದು. ಯಾಕಂದ್ರೆ ನಿರಂತರವಾಗಿ ಮಳೆ ಕೂಡ ಸುರಿತಾ ಇದೆ. ಆ ಮಳೆಯ ಮಧ್ಯೆ ಕಾರ್ಯಾಚರಣೆಯನ್ನ ನಡೆಸಬೇಕಾಗಿದೆ. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಆ ಮಾರ್ಗ ಈಗಾಗಲೇ ಶಿರಾಡಿ ಘಾಟ್ನಲ್ಲಿ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಅದರ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲೇ ಸದ್ಯಕ್ಕೆ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಬಟ್ ಅದಕ್ಕೂ ಮೊದಲು ಬಂದಂತಹ ವೆಹಿಕಲ್ಸ್ ಇದಾವಲ್ಲ, ಆ ವೆಹಿಕಲ್ ಸದ್ಯ ರಸ್ತೆ ಬದಿಯಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ. ದೊಡ್ಡ ದೊಡ್ಡ ಟ್ಯಾಂಕರ್ಗಳಿದ್ದಾವೆ, ಟ್ರಕ್ಗಳಿದ್ದಾವೆ, ಲಾರಿಗಳಿದ್ದಾವೆ, ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಬಸ್ಗಳಿದ್ದಾವೆ. ಜೊತೆಗೆ ಹಲವರು ತಮ್ಮ ಕಾರ್ ಮೂಲಕ ಧರ್ಮಸ್ಥಳ ಕಡೆಗೆ, ದಕ್ಷಿಣ ಕನ್ನಡದ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದವರು ಕೂಡ ಈ ಮಾರ್ಗದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾವಾಗ ರೋಡ್ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಸ್ಥಳೀಯರು ಮಾತನಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡ್ರಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಹೆದ್ದಾರಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಗುಡ್ಡ ಏನಿದೆ 90 ಡಿಗ್ರಿ, ಅದು ಬಹಳ ಸ್ಟೀಪ್ ಆಗಿತ್ತು. ಅದನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ ಮಾಡಿದಂತಹ ನಂತರದಲ್ಲಿ ಗುಡ್ಡ ಇದ್ದಂತಹ ಸಂದರ್ಭದಲ್ಲಿ ಅದನ್ನ 45 ಡಿಗ್ರಿಗೆ ಅದನ್ನ ಸ್ಲೈಡ್ ಮಾಡಬೇಕು. ಬಟ್ ಅದ್ಯಾವುದೂ ಕೂಡ ಆಗಿಲ್ಲ. ಆ ಕಾರಣಕ್ಕಾಗಿನೇ ಈ ರೀತಿ ಪದೇ ಪದೇ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಆಗತ್ತೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಸದ್ಯ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಶಿರಾಡಿ ಘಾಟ್ನ ಲೈವ್ ದೃಶ್ಯಗಳು. ಭಾರೀ ಪ್ರಮಾಣದಲ್ಲಿ ರಸ್ತೆಯಲ್ಲಿ ಮಣ್ಣು ಬಿದ್ದಿರೋದ್ರಿಂದ ಶಿರಾಡಿ ಘಾಟ್ನಿಂದ ಕುಸಿದಂತಹ ಮಣ್ಣು ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಬಂದು ಬಿದ್ದಿದೆ. ಸುಮಾರು ಅರ್ಧ ಕಿಲೋಮೀಟರ್ ವರೆಗೂ ಮಣ್ಣು ರಸ್ತೆಯನ್ನ ಆವರಿಸಿಕೊಂಡು ಬಿಟ್ಟಿದೆ. ಭಾರೀ ಪ್ರಮಾಣದಲ್ಲಿ ಆವರಿಸಿರುವುದರಿಂದ ಮಣ್ಣನ್ನ ತೆರವು ಮಾಡೋದು ಅಷ್ಟು ಈಸಿ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿ ಈಗಾಗಲೇ ಸ್ಥಳದಲ್ಲಿದ್ದಾರೆ. ಜೆಸಿಬಿ ವೆಹಿಕಲ್ಗಳನ್ನ ಕೂಡ ತರಿಸಿಕೊಳ್ಳುವಂತಹ ಕೆಲಸ ಆಗಿದೆ. ಮಣ್ಣನ್ನ ತೆರವು ಮಾಡೋದಕ್ಕೆ ಹರಸಾಹಸವನ್ನ ಸದ್ಯ ಪಡ್ತಿದ್ದಾರೆ. ಶಿರಾಡಿ ಘಾಟ್ನ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಣ್ಣನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡಿದ್ರಿ. ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿ ಇದ್ದಾರೆ. ಮಣ್ಣನ್ನ ತೆರವು ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಟ್ ಇನ್ನಷ್ಟು ಸಮಯ ತೆಗೆದುಕೊಳ್ಳಬಹುದು, ಇದು ಸಾಕಷ್ಟು ಗಂಟೆಗಳ ಕಾಲ ಸಮಯವನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ಅಂದಾಜನ್ನ ಸದ್ಯ ಮಾಡಲಾಗ್ತಾ ಇದೆ. ರಸ್ತೆಯ ಎರಡೂ ಬದಿ, ಒಂದು ಸಕಲೇಶಪುರದಿಂದ ಕೆಳಕ್ಕೆ ಧರ್ಮಸ್ಥಳ ಕಡೆ ಹೋಗುವಂತಹ ಮಾರ್ಗ, ಆ ಮಾರ್ಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವೆಹಿಕಲ್ಗಳು ಸಾಲುಗಟ್ಟಿ ನಿಂತಿದ್ದಾವೆ. ಮತ್ತೊಂದು ಕಡೆ ಸಕಲೇಶಪುರದಿಂದ ಬರುವಂತಹ ವೆಹಿಕಲ್ಸ್ ಸಾಲುಗಟ್ಟಿ ನಿಂತಿದ್ದಾವೆ. ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ಗಳು ಸಾಲುಗಟ್ಟಿ ನಿಂತಿದ್ದು ಯಾವಾಗ ರಸ್ತೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಕಾಯ್ತಿದ್ದಾರೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.